ನಮಸ್ಕಾರ, ನಾನು ಡಾಕ್ಟರ್ ಪ್ರೀತಮ್. ಐ ಆಮ್ ಡಯಾಬಿಟಿಸ್ ಸ್ಪೆಷಲಿಸ್ಟ್. ಈ ನಮಗೆ ತುಂಬ ಜನ ಡಯಾಬಿಟಿಸ್ ಪೇಷಂಟ್ಸ್ ಕೇಳ್ತಾರೆ, ಸರ್ ನಾವು ಆಲ್ಕೋಹಾಲ್ ತೊಗೋಬೋದಾ ಅಂತ. ನೋಡಿ, ವೆರಿ ಸಿಂಪಲ್. ಆಲ್ಕೋಹಾಲಲ್ಲಿ ತೊಗೋಬೋದು, ಅದರಲ್ಲಿ ಎಂಟಿ ಕ್ಯಾಲರೀಸ್ ಅಂತ ಇರುತ್ತೆ. ಎಂಟಿ ಅಂದ್ರೇನು? ಖಾಲಿ ಕ್ಯಾಲರೀಸ್. ಅದಕ್ಕೆ ಯಾವುದೇ ಮಿನರಲ್ಸ್ ಆಗಲಿ ವೈಟಮಿನ್ಸ್ ಆಗಲಿ ಏನೂ ಇರಲ್ಲ. ಸೊ ನಾವು ಫುಡ್ ತೊಗೊಂಡಾಗ ನಮ್ಮ ದೇಹ ಏನು ಮಾಡುತ್ತೆ, ಫಸ್ಟು ಆಲ್ಕೋಹಾಲಲ್ಲಿರೋ ಕ್ಯಾಲರೀಸನ್ನು ಉಪಯೋಗಿಸ್ಕೊಳ್ಳುತ್ತೆ, ಬರ್ನ್ ಮಾಡುತ್ತೆ. ನಾವು ತೊಗೊಂಡಿರೋ ಫುಡ್ಡು ಶೇಖರಣೆಗೊಳ್ಳುತ್ತೆ, ಸ್ಟೋರ್ ಆಗುತ್ತೆ. ಹಾಗಾಗಿ ಹೊಸದಾಗಿ ಡ್ರಿಂಕ್ಸ್ ಮಾಡೋರೆಲ್ಲ ದಪ್ಪ ಆಗಿಬಿಡ್ತಾರೆ. ಕ್ರಾನಿಕ್ ಡ್ರಂಕರ್ಸ್ ಅಂದರೆ ಅವ್ರು ಊಟನೇ ಮಾಡಲ್ಲ, ತುಂಬ ಡ್ರಿಂಕ್ಸ್ ಮಾಡ್ತಿರ್ತಾರಲ್ಲ, ಅವರು ಫುಡ್ಡೇ ತೊಗೊಳ್ಳಲ್ಲ. ಹಾಗಾಗಿ ಅವರು ತುಂಬ ತೆಳ್ಳಗಾಗಿಬಿಡ್ತಾರೆ, ಅವ್ರು ಬರೀ ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ. ಸೊ ಆಲ್ಕೋಹಾಲಲ್ಲಿ ಯಾವ್ದು ತೊಗೋಬೋದು? ವಿಸ್ಕಿ ತೊಗೋಬೋದು, ಬ್ರ್ಯಾಂಡಿ ತೊಗೋಬೋದು. ಮೋಸ್ಟ್ ಪ್ರಿಫರಬಲಿ ಇದು ಎರಡು. ಯಾವುದು ಅವಾಯ್ಡ್ ಮಾಡಬೇಕು? ವೈನ್, ಬಿಯರ್, ರಮ್. ಯಾಕೆಂದರೆ ಅದು ತುಂಬ ಕ್ಯಾಲರಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಎಷ್ಟು ಆಲ್ಕೋಹಾಲ್ ತೊಗೋಬೋದು? ಪ್ರತಿ ದಿವಸ ಆದರೆ ಒಂದು 60 ml ಒಂದು ವಿಸ್ಕಿ ತೊಗೋಬೋದು, ವಿಸ್ಕಿ ಅಥವಾ ಬ್ರ್ಯಾಂಡಿ. ಈ ಜಿನ್ ಮತ್ತು ವೋಡ್ಕಾ ಅದೆಲ್ಲ ತೊಗೋಬೋದು, ಬಟ್ ಪ್ರಿಫರಬಲಿ ವಿಸ್ಕಿ ಇಸ್ ಬೆಟರ್. ಯಾಕೆಂದರೆ ತುಂಬ ಹತ್ರ ಅದನ್ನು ಡಾಕ್ಯುಮೆಂಟೇಷನ್ ಆಗಿರೋದು ವಿಸ್ಕಿ ಬಗ್ಗೆ. ಓಕೆ, ವಿಸ್ಕಿ ಅಥವಾ ಬ್ರ್ಯಾಂಡಿ ಬಗ್ಗೆ 60 ml ತೊಗೋಬೋದು ಡೈಲಿ. ಆದರೆ ವಾರಕ್ಕೆ 2 ಸರ್ತಿ ತೊಗೊಳ್ಳೋದಾದರೆ 90 ml ತೊಗೋಬೋದು. ಅದು ಕೂಡ ಈ ಪ್ಲೇನ್ ನೀರು ಜೊತೆ ತೊಗೊಂಡ್ರೆ ಒಳ್ಳೆಯದು. ಸೊ ಆಲ್ಕೋಹಾಲ್ ತೊಗೊಂಡ್ಮೇಲೆ ಫುಡ್ ತೊಗೊಳ್ಳೇಬೇಕು, ಅದು ತೊಗೋಬಾರ್ದು ಆ ಥರದ್ದೇನಿಲ್ಲ. ನೀವು ಆ ಟೈಮಲ್ಲಿ ಏನಾದ್ರು ಸ್ನ್ಯಾಕ್ಸ್ ತೊಗೊಳ್ತಿರಲ್ಲ, ಅದನ್ನು ಸ್ವಲ್ಪ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡ್ರಾಯ್ತು. ಎಕ್ಸೆಸ್ ಆಗಿ ಆಲ್ಕೋಹಾಲ್ ತೊಗೊಂಡ್ರೆ ಏನಾಗುತ್ತೆ, ಆಲ್ಕೋಹಾಲ್ ಎಲ್ಲ ಕ್ಯಾಲರೀಸ್ ಬರ್ನ್ ಆಗಿಬಿಟ್ಟು ನೀವು ತೊಗೊಂಡಿರೋ ಫುಡ್ಡೆಲ್ಲ ಶೇಖರಣೆ ಆಗಿಬಿಟ್ಟು ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಲ್ಕೋಹಾಲ್ ಪ್ರಿಯರಿಗೆಲ್ಲ ಇದೊಂದು ಸಿಹಿ ಸುದ್ದಿ. ಥ್ಯಾಂಕ್ ಯು.